ಸೊ ನಾಳೆ ನಡೆಯುವ ಹಿಂದಿ ಎಕ್ಸಾಮಿನೇಷನ್ ಪ್ರಿಪರೇಟರಿ ಎಕ್ಸಾಮ್ ಏನಿದೆಯಲ್ಲ ಅದಕ್ಕೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಡ್ತಾ ಹೋಗೋಣ. ಸೊ ನೋಡಿ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್. ಸೊ ಇದರಲ್ಲಿರೋ ಮಾಡೆಲ್ ಕ್ವೆಶನ್ಸ್ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ನೀವು ಜನರಲಿ ಈ ಗ್ರಾಮರ್ ಪಾರ್ಟ್ ಏನಿದೆಯಲ್ಲ ಫಸ್ಟ್ ಮೇನಲ್ಲಿ, ಸೊ ಇದರಲ್ಲಿ ನಿಮಗೆ ಇದೇ ಪ್ಯಾಟ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವೆಶನ್ ನಿಮ್ಗೆ ಏನು ಕೇಳಿದ್ದಾರೆ, ಸ್ತ್ರೀಲಿಂಗ ರೂಪ ಅಂತ ಕೇಳಿದಾರಲ್ಲ, ಸೊ ಅದ್ರ ರಿಲೇಟೆಡ್ ಕ್ವೆಶನ್ಸ್ ಯಾವ್ದಿರೋ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ರಿಲೇಟೆಡ್ ಕ್ವೆಶನ್ಸೇ ಬರೋದು. ಅದೇ ಥರ ಪ್ರತಿಯೊಂದು ಕ್ವೆಶನ್ಗೂ ಅದೇ ಥರನೇ ನಿಮಗೆ ಬರುತ್ತೆ. ವಿಲೋಮ ಶಬ್ದ, ಓಕೆ, ವಾಕ್ಯವಚನ ರೂಪ ಮತ್ತು ಸಮಾಸ್, ಸೊ ಇವೆಲ್ಲ ಖಂಡಿತವಾಗಿ ಬರುವಂತಹ ಕ್ವೆಶನ್ಸು. ಸೊ ಈ ಪ್ಯಾಟರ್ನಲ್ಲಿ ನೀವು ರೆಫರ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಇದೇ ಕ್ವೆಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಬಿಕಾಸ್ ನಾವು ನೋಡಿದ್ರೆ ಮೋಸ್ಟ್ಲಿ PYQs ರಿಪೀಟ್ ಆಗ್ತಾ ಇದೆ. ಸೊ ಇವತ್ತು ನೀವು ಇಂಗ್ಲೀಷ್ ಕ್ವೆಶನ್ ಪೇಪರ್ಸಲ್ಲೂ ಸಹ ನೋಡಿರಬಹುದು, ಮೋಸ್ಟ್ ಆಫ್ ದಿ ಕ್ವೆಶನ್ಸ್ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸಿಂದ ರಿಪೀಟ್ ಆಗಿದೆ ಮತ್ತು ಮಾಡಲ್ ಪೇಪರಿಂದನೂ ರಿಪೀಟ್ ಆಗಿದೆ. ಓಕೆ, ಸೊ ದಟ್ ಈಸ್ ವೈ ಐ ಆಮ್ ಸ್ಟ್ರೆಸ್ಸಿಂಗ್. ಸೊ ನೀವು ಎಷ್ಟು ಕ್ವೆಶನ್ ಪೇಪರ್ಸ್ನ ರೆಫರ್ ಮಾಡ್ತೀರೋ ನಿಮಗೆ ಅಷ್ಟು ಬೆನಿಫಿಟ್. ಓಕೆ, ಸೊ ಯಾರು ತುಂಬ ಕ್ವೆಶನ್ ಪೇಪರ್ನ ರೆಫರ್ ಮಾಡ್ತಾರೋ ಅವರಿಗೆ ಖಂಡಿತವಾಗ್ಲೂ ಸ್ಕೋರ್ ಒಳ್ಳೆಯದಾಗುತ್ತೆ. ಸೊ ದಟ್ ಇಸ್ ದ ಪರ್ಪಸ್ ಆಫ್ ಪೋಸ್ಟಿಂಗ್ ದಿ ಕ್ವೆಶನ್ ಪೇಪರ್ ವೀಡಿಯೋಸ್. ಓಕೆ, ಅದು ನೀವು ಏನು ಮಾಡಬೇಕಂದ್ರೆ ಕರೆಕ್ಟಾಗಿ ನೋಡಿಕೊಂಡು ಯಾವ್ಯಾವ ಕ್ವೆಶನ್ಸ್ ರಿಪೀಟ್ ಆಗಿದೆ ಅನ್ನೋದನ್ನು ಕೂತ್ಕೊಂಡು ಕರೆಕ್ಟಾಗಿ ನೋಡಿ. ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಕ್ವೆಶನ್ ಕೇಳ್ಬೋದು ಅಂತ. ಸೊ ಅದೇ ರೀತಿ ಇಲ್ಲೂ ಅಷ್ಟೇ 1 ಮಾರ್ಕ್ ಸೆಂಟೆನ್ಸ್ ಇಲ್ಲೂ ಅಷ್ಟೇ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ 2 to 3 ಸೆಂಟೆನ್ಸ್ ಕ್ವೆಶನ್ಸ್, ಸೊ 2 ಮಾರ್ಕ್ಸ್ ಕ್ವೆಶನ್ಸ್ ಏನಿದೆಯಲ್ಲ, ಸೊ ಇಲ್ಲೂ ಅಷ್ಟೇ ನೀವು ತುಂಬ ಕ್ವೆಶನ್ ಪೇಪರಲ್ಲಿ ನೋಡಿ ಯಾವ ತುಂಬ ರಿಪೀಟ್ ಆಗಿದೆಯಲ್ಲ ಆ ಕ್ವೆಶನ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಖಂಡಿತ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ರಿಪೀಟ್ ಆಗೋ ಚಾನ್ಸಸ್ ಆರ್ ವೆರಿ ಹೈ. ಓಕೆ, ಸೊ ಈ ಟೆಸ್ಟಲ್ಲಿ ಬರಲಿಲ್ಲ ಅಂದರೆ ಖಂಡಿತ ಸೆಕೆಂಡ್ ಪ್ರಿಪರೇಟರಿಲಿ ಬರುತ್ತೆ. ಅಲ್ಲೂ ಬರಲಿಲ್ಲ ಅಂದರೆ ಫೈನಲ್ ಎಕ್ಸಾಮಲ್ಲಂತೂ ಗ್ಯಾರಂಟಿ ಬಂದೇ ಬರುತ್ತೆ. ಸೊ ದಟ್ ಇಸ್ ವೈ ಸೊ ಈ ಕ್ವೆಶನ್ಸ್ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ 3-4 ವಾಕ್ಯೋं में उत्तर लिखिए. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡಿ ಟೋಟಲಿ ಯು ಹ್ಯಾವ್ ಎಷ್ಟು 9 ಕ್ವೆಶನ್ಸ್ ಇದೆ. ಸೊ ಈ 9 ಕ್ವೆಶನ್ಸಲ್ಲಿ ಒಂದು ಕ್ವೆಶನ್ ಆದರೂ ಖಂಡಿತ ಬಂದೇ ಬರುತ್ತೆ. ಓಕೆ, ಸೊ ನೀವು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಅದೇ ರೀತಿ ಬೇರೆ ಕ್ವೆಶನ್ ಪೇಪರ್ಸ್ ಅಪ್ಲೋಡ್ ಮಾಡ್ತೀನಿ. ನೀವು ಆ ಕ್ವೆಶನ್ ಪೇಪರ್ಸಲ್ಲಿ ಇರತಕ್ಕಂಥ ಎಲ್ಲದನ್ನು ಕರೆಕ್ಟಾಗಿ ನೀವು ಓದ್ಕೊಂಡ್ರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು. ಓಕೆ, ಸೊ ದಟ್ ಇಸ್ ದಿ ಮೇನ್ ಆಸ್ಪೆಕ್ಟ್. ನೀವು ತುಂಬ ಚೆನ್ನಾಗಿ ಕ್ವೆಶನ್ ಪೇಪರ್ಸ್ನ ನೋಡಬೇಕು. ಓಕೆ, ಯಾವ ಕ್ವೆಶನ್ಸ್ ತುಂಬ ರಿಪೀಟ್ ಆಗಿದೆ, ಸೊ ಆ ಕ್ವೆಶನ್ಸ್ನ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಯಾರು ಈಗ ಏನೂ ಓದಿರಲ್ಲ ನೋಡಿ, ನಾನು ಏನೂ ಓದಿಲ್ಲ, ಈಗ ನಾನು ಓದಿದ್ರೆ ನನ್ನ ಎಕ್ಸಾಮ್ ಚೆನ್ನಾಗಿ ಆಗುತ್ತಾ ಅಂತ ಕೇಳಿದ್ರೆ ಅಂಥವ್ರು ಏನು ಮಾಡಬೇಕು ಅಂತಂದರೆ, ನಾನು ಪೋಸ್ಟ್ ಮಾಡೋ ಕ್ವೆಶನ್ ಪೇಪರ್ಸ್ ಏನಿದೆಯಲ್ಲ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಕ್ವೆಶನ್ಸ್ನು ಫಸ್ಟ್ ಕರೆಕ್ಟಾಗಿ ಓದ್ಕೊಳ್ಳಿ. ಓಕೆ, ನೀವು ಫಸ್ಟಿಂದ ನೋಟ್ಸ್ ಓದ್ತಾ ಕೂತ್ಕೊಂಡ್ರೆ ಈಗ ಲಾಸ್ಟ್ ಮೊಮೆಂಟಲ್ಲಿ ಇಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್. ಸೊ ದಟ್ಸ್ ವೈ ಏನು ಮಾಡಬೇಕು, ಈ ಕ್ವೆಶನ್ ಪೇಪರ್ ಇರ್ತಕ್ಕಂಥ ಕ್ವೆಶನ್ಸ್ನ ನೀವು ಫಸ್ಟ್ ಮುಗಿಸಿ. ಸೊ ಅದಾದ ನಂತರ ನೀವು ನೋಟ್ಸಲ್ಲಿ ನೀವು ನೋಡ್ತಾ ಹೋದರೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಅದೇ ರೀತಿ ಪೋಯಮ್ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಪೋಯಮ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಆ್ಯಂಡ್ ಅದೇ ರೀತಿ ಇದು ನೀವು ಬರೀತೀರಾ, ಗದ್ಯಾಂಶನ ಓದ್ಕೊಂಡು ಪ್ರಶ್ನೆ ಬರೆಯೋದು, ಉತ್ತರ ಬರೆಯೋದು. ನೆಕ್ಸ್ಟ್ ಪ್ರಬಂಧ. ಸೊ ಪ್ರಬಂಧ ಏನಿದೆಯಲ್ಲ, ಸೊ ಇದರಲ್ಲಿ ನೀವು ನೋಡ್ಕೋಬೋದು ಟೋಟಲಿ 3 ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಬರೀಬೇಕಾಗುತ್ತೆ. ಮತ್ತು ಪತ್ರಲಿಖಿಯ. ಸೊ ಇದರಲ್ಲಿ ಫಾರ್ಮೆಟ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನೀವು ಎಲ್ಲ ಕ್ವೆಶನ್ಸ್ನು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಓಕೆ, ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ನೀವು ಎಷ್ಟು ಕ್ವೆಶನ್ ಪೇಪರ್ಸ್ನ ರೆಫರ್ ಮಾಡ್ತೀರೋ ಅಷ್ಟು ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ದಟ್ ಈಸ್ ವೈ ನೀವು ಏನು ಮಾಡಿ ಇದನ್ನು ಕರೆಕ್ಟಾಗಿ ಓದ್ಕೊಂಡು ನೀವು ಪ್ರಿಪೇರ್ ಆದರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ವೆಲ್. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಮತ್ತು ನಿಮ್ಮ ಕಮೆಂಟ್ ಸೆಕ್ಷನ್ ಸ್ವೈಪ್ ಮಾಡಿದ್ರೆ ನಿಮಗೆ ಹೈಪ್ ಆಪ್ಷನ್ ಬರುತ್ತೆ. ಸೊ ಹೈಪ್ ಬಟನ್ನ ನೀವು ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಹೆಲ್ಪ್ ಮೀ. ಓಕೆ, ಥ್ಯಾಂಕ್ ಯು.